10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯವಾದಂತೆ ಎಂದು ಭಾವಿಸಿದನು. ಆದರೆ ದ್ರೋಣರ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು ಭೀಮ. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ದ್ರೋಣನೇ ಧರುತ್ರಿಯಾಗಿ ನಿಂತಿರುವನು. ಅವನನ್ನು ಸೋಲಿಸುವರು ಯಾರೂ ಇಲ್ಲ. ನಿನ್ನೆ ದಿನ ನಾನು ಹೋಗಿ ನಿರಾಸನಾಗಿ ನಿರುಗಿದೆನು. ಸಹೋದರ, ಇಂತಹ ಸಮಯದಲ್ಲಿ ಕೃಷ್ಣಾರ್ಜುನರು ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ಚೆನ್ನಾಗಿ ತಿಳಿದಿದ್ದನು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧ ಭೂಮಿಯಲ್ಲಿ ಹೋರಾಡುತ್ತಿರುವರು. ಈಗ ಇದರ ಉಪಾಯವೇನು ಸಹೋದರ? ಜಾಗೃತಿಯಾಗಿ ಇದೊಂದು ಉಪಾಯವನ್ನು ಹುಡುಕಲೇಬೇಕು. ಇದು ಪರಾಜಯವು ಖಂಡಿತ. ಪರಾಜಯ. ದೊಡ್ಡಪ್ಪ, ಬಿಡೆ ಚಿಂತೆಯನ್ನು ಕೊಡು ಅಭಯ. ಅಸಂಭವ. ಸಮರಾಂಗಣ ಧನಂಜಯನ ಪವಿತ್ರವಾದ ರಕ್ತವು ಇನ್ನೂ ಉಳಿದಿದೆ ದೊಡ್ಡಪ್ಪ. ಗಾತ್ರವಾದ ಗದೆಯನ್ನು ಎದೆಗೇರಿಸಿ ಶತ್ರುಗಳನ್ನು ಸೆದೆ ಬಿಡುವುದನ್ನು ಬಿಟ್ಟು ಏಕೆ ತಂದೆಯಾದ ಧನಂಜಯನ ಕಪಿಧ್ವಜವು ಕುರುಕ್ಷೇತ್ರದ ದ್ವಾರ ತೀರ್ಥದಲ್ಲಿ ಪ್ರಜ್ವಲಮಾನವಾಗಿ ಬೆಳಗುತ್ತಿರುವಾಗ ಪಾಂಡವರಿಗೆ ಒದಗಿರುವಂತಹ ಆಪತ್ತಾದರೂ ಏನು ತಿಳಿಸು ದೊಡ್ಡಪ್ಪ. ಕುಮಾರ, ವ್ಯೂಹದಿಂದ ರಕ್ಷಿತವಾದ ಕೌರವರ ಬಾಣದ ಪರಂಪರೆಯಿಂದ ನಮ್ಮ ಸೈನ್ಯವು ಹತವಾಗುತ್ತಿದೆ ಕುಮಾರ. ದೊಡ್ಡಪ್ಪ, ಅದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ? ದಶನಾಮಗಳನ್ನು ಹೊತ್ತು ದಶ ದಿಕ್ಕುಗಳಲ್ಲಿ ವ್ಯಾಪಿಸಿರುವ ಅಂತ ಅರ್ಜುನ ಸುಕುಮಾರನಾದ ನಾನು ಆ ವ್ಯೂಹವನ್ನು ಭೇದಿಸುತ್ತಿರುವೆನು. ಅದಕ್ಕಾಗಿಯೇ ನಿಮ್ಮ ಅಪ್ಪಣೆಯನ್ನು ಪಡೆಯಲು ನಾನು ಇಲ್ಲಿಗೆ ಬಂದೆನು ದೊಡ್ಡಪ್ಪ. ಬಾಪು ಕುಮಾರ, ಬಾಪು, ನೀನು ನಮ್ಮ ವಂಶದ ಗೌರವ ಸ್ವರೂಪನು ನೀನು. ಆದರೆ ನಿನ್ನಿಂದ ಕಾರ್ಯ ಆಗುವುದು ಕುಮಾರ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಎಳೆಯ ಹಾವಿನ ಮರಿ ಸರ್ಪದಾಯಕವಲ್ಲದೆ ಆನೆಯು ಗಾತ್ರದಲ್ಲಿ ದೊಡ್ಡದಾದ ಮಾತ್ರಕ್ಕೆ ಸಿಂಹದ ಮುಂದೆ ಸರಸವಾಡಬಲ್ಲದೆ. ನಿಮ್ಮ ಕಣ್ಣ ಮುಂದಿರುವ ಈ ಪಾತಿಮ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವ ಜ್ಯೋತಿಯು ಚಿಕ್ಕದಲ್ಲ. ಶಕ್ತಿ ಎತ್ತಿರ ಪ್ರಕಾಶದಿಂದ ಜ್ವಜ್ವಲಮಾನವಾಗಿ ಬೆಳಗಲು ಅವಕಾಶ ಮಾಡಿಕೊಡಿ. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಆನಂದದಿಂದ ತಲೆ ವೀರಪ್ರಸವವಾದ ಸುಭದ್ರಾ ದೇವಿಯು ಆನಂದಾಸ್ಪಗಳನ್ನು ಸುರಿಸಿದರು. ಯೋಗ್ಯತ ಸಾರವು ದೊರೆತಾಗ ಧೈರ್ಯದಿಂದ ಹೋರಾಡುವುದು ಕ್ಷತ್ರಿಯ ನಿಯಮ. ವೈರಿಗಳ ಸಂಹಾರಕ್ಕೆ ಹಿಡಿದಿರುವ ಈ ಖಡ್ಗದಿಂದ ಅಡಿಗೆ ಮನೆಯಲ್ಲಿ ಕಾಯಿ ಪಲ್ಯ ಕತ್ತರಿಸುತ್ತಾ ಕುಳಿತುಕೊಳ್ಳುವುದಲ್ಲ. ನಾನು ನನ್ನ ತಾಯಿಯ ಗರ್ಭದಿಂದ ಇದ್ದಾಗಲೇ ಆಯುಧವನ್ನು ಬೇಚಿಸುವ ಉಪಾಯವನ್ನು ಕಲಿತಿರುವೆನು. ಈಗಾದರೂ ಉಪಯೋಗಕ್ಕೆ ಅವಕಾಶ ದೊರಕಿರುವುದು, ಅದನ್ನು ವ್ಯರ್ಥ ಮಾಡಬೇಡ ತಂದೆಯೇ. ಏನುಗನುಮತಿಯನ್ನು ಕೊಡು, ಆಗ ತಿಳಿವೆ ಪಾರ್ಥನ ಮಗನು ಪಾರ್ಥನಂತೆ ಎಂಬುದನ್ನು. ಸರಿಯ ಕುಲ ಜಗದಲು ಜನಿಸಿದ ಜಗದಲು ಜನಿಸಿದ ಬಿಡು ಬಿಡು ಮನದಿಯ ಮಾನವಿಯ ಕೊಡು ನೀ ನನಗಪ್ಪಣೆಯ.
ಅಭಿಮಾನ್ಯ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಅಭಿಮಾನ್ಯನು ಚಕ್ರವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಒಳನುಗ್ಗಿ ಕೌರವರ ಸೈನ್ಯವನ್ನು ಭಿನ್ನ ಭಿನ್ನವಾಗಿ ಛೇದಿಸಿ ಬರುವೆನು. ಸಹೋದರ ಭೀಮಸೇನ, ನಿನ್ನಿಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಲಿಡುವೆನು. ಆದರೆ ಯುದ್ಧರಂಗದಲ್ಲಿ ಇವನನ್ನು ಒಂದು ಕ್ಷಣವೂ ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಪುನಃ ಅಚ್ಚಳಿಯದಂತೆ ಅವನನ್ನು ಸೇರಲಿ. ಕುಮಾರ ಅಭಿಮನ್ಯು, ಮೊಣಕಾಲಲ್ಲಿ ಕುಳಿತುಕೋ. ದ್ರೋಣರ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹ ಆಗಲಿ. ಜಯಶೀಲನಾಗು ಕುಮಾರ. ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ವಜ್ರದ ಕವಚದಂತೆ ನನ್ನನ್ನು ರಕ್ಷಿಸಿಕೊಂಡರು. ಜಯವು ಖಂಡಿತ. ಆ ಪರಮಾತ್ಮನೇ ನನಗೆ ರಕ್ಷಕನು. ಈ ಖಡ್ಗವೇ ನನ್ನ ಸಹಾಯಕನು. ಈ ಖಡ್ಗವು ನನ್ನ ಕೈಯಲ್ಲಿ ಎಲ್ಲಿಯವರೆಗೆ ಇರುವುದೋ ಅಲ್ಲಿವರೆಗೂ ಪಾಂಡವರು ವಿಜಯ ಪತಾಕೆ ತಿಳಿಯಿರಿ. ನನ್ನನ್ನು ಆಶೀರ್ವದಿಸು ದೊಡ್ಡಪ್ಪ. ರಾಣಿ ಸಂಗೀತದ ವಾಣಿ ರಾಣಿ ಸ್ವರ ಸಂಗೀತದ ತಣಿದೆ ಚಿನ್ಮಯ ಗುಣವೇಣಿ ಬಾರನ ಬಾಳಿನ ಬಗೆದ ನಿಧಿಯೇ
ಯೋಗದ ಬಾರಿನ ಬಾಳಿನ ಭಾಗ್ಯದ ಒಲಿದು ಬಂದ ಶುಭ ಯೋಗದ ನಯನ ಕಂಗೊಳಿಸುವ ಎಲ್ಲವುಗಳಿಗೆ ನಯನ ಕಂಗೊಳಿಸುವ ಎಲ್ಲವುಗಳಿಗೆ ಕುಣಿಯುತ್ತ ಬಾ ತಾಳಕ್ಕೆ ನಡೆಯುತ್ತ ಬಾ ರಾಗದ ಸ್ವರ ಗೀತೆಯಾಗಿ ಮೈ ಮರೆಯುವ ಬಾ ಕುಣಿಯುತ್ತ ನಡೆಯುತ್ತ ಜಗವ ನಲಿಸಿನ ಹಾಡುವ ಬಾ ಓ ರಾಣಿ ಸ್ವರ ಸಂಗೀತ ಮನ ತಣಿಸೆ ಚಿನ್ಮಯ ಗುಣವೇ ಓ ರಾಣಿ. ಉತ್ತರ ನಾನು ನನ್ನ ಹೃದಯಾದಿ ಒಂದು ದರ್ಶನಕ್ಕಾಗಿ 4 ದಿನದಿಂದಲೂ ಹಮ್ಮನಿಸುತ್ತಿದ್ದೇನೆ. ಅದು ಈ ದಿನ ಲಭಿಸಿತು ಪ್ರಿಯ. ಉತ್ತರ ನಿನ್ನ ದೇವನ ದರ್ಶನ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸುವೆ ಹೇಳು ಉತ್ತರ. ಪ್ರಾಣೇಶ್ವರ, ನನ್ನ ಸರ್ವಸ್ವವನ್ನೇ ನಿಮಗೆ ನೀಡಿರುವಾಗ ಇನ್ನು ನನ್ನದಾಗಿ ಅದೇನು ಉಳಿದಿದೆ? ಅದು ನಿನ್ನ ಹೃದಯದ ಪ್ರೇಮ. ಉತ್ತರ ಆಹಾ, ಅದು ಮೊದಲಿಂದಲೂ ತಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವೇ ಇದೆ? ಹೌದಾ? ಹೌದು ಸ್ವಾಮಿ. ಆಗ್ಲಿ, ಆಗ್ಲಿ. ಎಂತ ಸೌಂದರ್ಯ ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅಭಿನವಾಗಿ ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅಭಿನವಾಗಿ ಪ್ರಣಯದ ಪ್ರೇಯಸಿ ನೀನಾಗಿ ನಂದಿ ಬಾಳಿನ ಬೆಳಕಾಗಿ ಪ್ರಣಯದ ಪ್ರೇಯಸಿ ನೀನಾಗಿ ನಂದಿ ಬಾಳಿನ ಬೆಳಕಾಗಿ ಬೆಳಕಿನ ಬಾಳಿಗೆ ಸತಿಯಾಗಿ ಎಂತ ಸೌಂದರ್ಯ ನುಡಿಯಂತ ಚಾತುರ್ಯ ನಡೆಯಂತ ಗಾಂಭೀರ್ಯ ಎಂತ ಸೌಂದರ್ಯ. ದಪ ಮಗ ಪಮಗ ಪ
ದಪ ಮಮ ಸರಿ ನಿ ಸಾ ಸಾ. ಪ್ರೇಯಸಿ, ನಾನದನ್ನು ಬಲ್ಲೆನು. ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಗಾನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆಯು. ಅತ್ತ ನೋಡು ಉತ್ತರ. ವಸಂತದ ಹೂ ಬಳ್ಳಿಯು ಹೊಸ ಹೊಸ ಹೂಗಳಿಂದ ಸೃಷ್ಟಿಕರ್ತನನ್ನು ಆರಾಧಿಸುವವು. ನೋಡು ಉತ್ತರ. ಅತ್ತ ನೋಡು ಉತ್ತರ. ಪಕ್ಷಿಗಳು ಹೊಸ ಗಾನದಿಂದ ಈ ಪ್ರಕೃತಿಯನ್ನು ನಡೆಸುವು. ಇತ್ತ ನೋಡು ಉತ್ತರ. ಸರ್ವಸಾಕ್ಷಿಯಾದ ಸೂರ್ಯದೇವನು ಹೊಸ ಕಾಂತಿಯಿಂದ ಈ ಸುಂದರವಾದ ಜಗತ್ತನ್ನೇ ಬೆಳಗುತ್ತೇನು. ಈ ಪ್ರೇಮದ ವಿಚಾರವೂ ಆಗಿದೆ. ವಿರಹದಿಂದ ಸಮ್ಮಿಲನದಿಂದ ಪುನಃ ವಿರಹ. ಈ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಯೇ ಪ್ರೇಮದ ಜೀವ ಹೃದಯೇಶ್ವರಿ. ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ನರಾಗಿದ್ದೆವು. ಈ ದಿನ ಪುನಃ ಸಮ್ಮಿಲಿತರಾಗಿದ್ದೇವೆ. ಈ ಆನಂದ ಸುಪ್ರಭಾತದಲ್ಲಿ ಕುಳಿತು ಪುನಃ ನಿನ್ನ ಗಾನ ಪ್ರೇಮವನ್ನು ಪಡೆಯಬೇಕೆಂಬುದೇ ನನ್ನ ಬಯಕೆ. ಭಕ್ತಳಾದ ನಾನು ನಿರಾಕರಿಸುತ್ತೇನೆ. ಪ್ರೇಮದ ವಿಚಾರದಲ್ಲಿ ನೀವು ಮಹಾಪಂಡಿತರಲ್ಲವೇ? ಬನ್ನಿ ಸ್ವಾಮಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಬೇಡ ಇಲ್ಲಿ ನೋಡಿದ್ದೀರಾ ಪ್ರಿಯಾ? ಏನು ಕಾಣುತ್ತಿದೆ? ಅಲ್ಲಿ ಸುಂದರವಾದ ಸೌಗತ್ಯ ಕಾಣುತ್ತಿದೆ ಉತ್ತರ. ಆ ಮೋಡ ನಿನಗಾಗಿ ನಾ
ಉತ್ತರ ಓ ನಲ್ಲೆನೆ ಸವಿ ಮಾತುಂದ ಹೃದಯ. ನಾನೇನೆ ಸರಿಸಲ ನಿಶ್ಚಯ. ನಾನಿನ್ನ ಬಿಡು ಸಂತೋಷವಾಯಿತು. ಹೇಳು ಉತ್ತರ. ನಿಜವಾಗಿಯೂ ನಿಜವಾಗಿ ಮನಸ್ಸು ನಲ್ಲಾಗಿದೆ, ಮೌನಾಚಾರ ಬಯಸಿದೆ, ಮೌನಾಚಾರ ಬಯಸಿದೆ, ಮನಸ್ಸು ನಲ್ಲ. ಸ್ವಾಮಿ, ಇದೇಕೆ ಇಂತಹ ಮುಖವನ್ನು? ನನ್ನಿಂದೇನಾದರೂ ಅಪರಾಧವಾಯಿತೆ? ಉತ್ತರ. ದೇವರು ಪ್ರಸನ್ನರಾಗಿ ನನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುನು. ಬಾ, ನನ್ನ ಹೃದಯವನ್ನು ಸೇರು ಸುಂದರಿ. ಸ್ವಾಮಿ, ಇದೇಕೆ ಇಂತಹ ಮುಖವನ್ನು? ಶೋಕ ಸವಿ ಪ್ರೇಮ ಬನದ ಆಹಾ, ಕೋಗಿಲೆ. ಪ್ರಾಣೇಶ್ವರ, ಶೋಕ ಸವಿ ಪ್ರೇಮ ಬನದ ಕೋಗಿಲೆ, ಮುಖ ನಸುನಾತಿ ನಗುವ ಕೈತಲೆ ಕತೋಳಿಂದ. ಶೋಕ ಸವಿ ಪ್ರೇಮ ಬನದ ಕೋಗಿಲೆ, ಮುಖ ನಸುನಾತಿ ನಗುವ ಚಂಚಲೆ ಪ್ರಿಯಸ ಕತೋಳಿಂದ ನಾನಿನ್ನ ಬಳಸಲೆ. ಶೋಕ ಸವಿ ಪ್ರೇಮ ಬನದ ಕೋಗಿಲೆ, ಚಂಚಲೆ ತೋಳಿಂದ ನಾ ಬಳಸಲೆ. ನಾಯಿ ರೂಪಕ್ಕೆ ಮನವುತ ಸೋತಿದೆ, ಒಳೆವ ಕಣ್ಣೋಟಕ್ಕೆ ತನುವುತ ಇದೆ. ನಿನ್ನ ಈ ರೂಪಕ್ಕೆ ಮನವುತ ಸೋತಿದೆ, ಒಳೆವ ಕಣ್ಣೋಟಕ್ಕೆ ತನುವುತ ಹಿಗ್ಗಿದೆ. ಹೂವು ಮುಡಿದು ತೂಗಿ ಜಡೆಯೋ, ಹೂವು ಮುಡಿದು ತೂಗಿ ಜಡೆಯೋ ಬಾಗಿ ಬಳಕುತ್ತಿದೆ. ನಾ ತಾಳೆ ವಿರಹ ಬಾಸಣಿ. ನಿನ್ನ ಈ ರೂಪಕ್ಕೆ ಮನವುತ ಸೋತಿದೆ, ಒಳ್ಳೆವ ಕಣ್ಣೋಟಕ್ಕೆ ತನುವುತ ಹಿಗ್ಗಿದೆ. ಹೂವು ಮುಡಿದು ತೂಗಿ ಜಡೆಯು ಬಾಗಿ ಬಳಕುತ್ತಿದೆ. ನಾ ತಾಳೆ ವಿರಹ ಬಾಸಣಿಯಕ್ಕೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ, ಮುಖ ನಸುನಾತಿ ನಗುವ ಚಂಚಲೆ ಪ್ರಿಯಸ ಕತೋಳಿಂದ ನಾನಿನ್ನ ಬಳಸಲೆ. ಸುಖ ಸವಿ ಪ್ರೇಮ ಬನದ ಕೋಗಿಲೆ, ಚಂಚಲೆ ತೋಳಿಂದ ನಾ ಬಳಸಲೆ. ಹೊಳೆವ
ಏನಾದರೂ ಅಪರಾಧವಾಯಿತು? ಈ ದಿನ ಯುಧಿಷ್ಠರಾದ ರಾಜೇಂದ್ರ ಅನುಮತಿಯನ್ನು ಪಡೆದು ಯುದ್ಧಕ್ಕಾಗಿ ಹೊರಟಿರುವನ್ನು ನನ್ನ ನಗುಮುಖದಿಂದ ಕಳಿಸಿಕೊಡುತ್ತಾರ? ಪ್ರಾಣೇಶ್ವರ, ಈ 4 ದಿನದಿಂದಲೂ ಯುದ್ಧದಲ್ಲಿ ನಿರತವಾಗಿರುವೆ. ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳಿಬಾರದೆ? ಉತ್ತರ: ದ್ರೋಣನ ಚಕ್ರಾಯುಧವನ್ನು ಭೇದಿಸುವುದಾಗಿ ಯುಧಿಷ್ಠರಾದ ರಾಜೇಂದ್ರನ ಅನುಮತಿಯನ್ನು ಪಡೆದು ಯುದ್ಧಕ್ಕಾಗಿ ಹೊರಟಿರೋನು ನನ್ನನ್ನು ನಗುಮುಖದಿಂದ ಕಳಿಸಿಕೊಡ್ತಾರ? ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರು. ಈಗ ನಾನು ನಿಮಗೆ ಸಹಾಯಕರಾಗುವೆನು. ಉತ್ತರ: ಆ ದಿನ ತಾಯಿಯು ಉಪಾಯವಿಲ್ಲದೆ ವಸ್ತ್ರಧಾರಣ ಮಾಡಬೇಕಾಯಿತು. ಆದ್ದರಿಂದ ಯುದ್ಧರಂಗು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಉತ್ತರ: ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲ್ಲು ಬಾಣಗಳನ್ನು ತಂದಂತಿದೆ. ಇದನ್ನೊಂದು ಬಾರಿ ಎದೇರಿಸಿ ನೋಡಲಿ. ಉತ್ತರ: ನಿನ್ನ ಕೋಮಲವಾದ ಅಸ್ತ್ರಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಆಹಾ, ನನ್ನಂಗಳ ರಾಜಲಕ್ಷ್ಮಿ, ನಿನ್ನ ಸಖ್ಯರುವುದು ತಿರುತಂದ ಹೂಗಳನ್ನು ನನ್ನ ಎದೆ ಏರಿಸು. ರೂಪಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮಥ ಶಾಹಿನಿ, ನಿನ್ನ ಹೃದಯ ಮಧ್ಯವಿನಿಗೆ ಆಶ್ರಯವನ್ನು ಕೊಡು. ಅಬ್ಬಬ್ಬಾ, ತಂದ ಹೆಸರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು, ಏನು ಕತೆ ಪ್ರಿಯ? ಕಾಂತೆ ನಿನ್ನಯ ಮನವು ಮೋಹಿಸೆಯನ್ನನು ಅಡಿ ಮಾಡುವವೇನೆ ನಿನ್ನೀ ಕರಗಳು. ಆಹಾ, ಕಾಂತೆ ನಿನ್ನಯ ಮನವು ಮೋಹಿಸೆಯನ್ನನು ಅಡಿ ಮಾಡುವವೇನೆ ನಿನ್ನೀ ಕರಗಳು. ಕಾಂತೆ ನಿನ್ನಯ ಮನವು ಮೋಹಿಸೆಯನ್ನನು ಅಡಿ ಮಾಡುವವೇನೆ ನಿನ್ನೀ ಕರಗಳು. ಬಾರೇ ಪ್ರೇಯಸಿ ಸನಿಯ ಬಾರೇ ರೂಪಸಿ ಬಾರೇ ಪ್ರೇಯಸಿ ಸನಿಯ ಬಾರೇ ರೂಪಸಿ. ನಾನರಿಯೆ ನಿಮ್ಮ ನಟನೆಯ ಜಾಲವ, ನಾನರಿಯೆ ನಿಮ್ಮ ನಟನೆಯ ಜಾಲವ, ಕುಟಿಲವ ಸ್ಥಿರಗೊಳಿಸಿ ಕುಟಿಲವ ಸ್ಥಿರಗೊಳಿಸಿ ನಾನೇ ಮನೆಗೆ ಆಶಯವ ನಿನಗೆ ನಾನು ಕಲಿತರವ. ನಾಟ್ಯ ಕಲಾದರೆ ನಾಯಕಿಯೇ ಆವೇಶಗಳು ನೀನಿರು ಸರಿಯೇ. ನಾಟ್ಯ ಕಲಾದರೆ ನಾಯಕಿಯೇ ಆವೇಶಗಳು ನೀನಿರು ಸರಿಯೇ. ಆವೇಶಗಳು ನೀರು ಸರಿಯೇ. ಗಗನದಿಂದ ಧರೆಗಿಳಿದ ಚಂದ್ರನ ರಸಿತಾರಿಗೆ ಬಾರೇ ಪ್ರೇಯಸಿ ಸನಿಯ ಬಾರೇ ರೂಪಸಿ.
ಇದು ಉಪಾಸ್ಯದ ಸಮಯದ ಉತ್ತರ. ಗೌರವಿದ್ದವು ಬಂದು ಹೊರಗೆ ಒದಗಿರುವುದು. ಈಗಲೂ ನೀನು ನಗುತ್ತಲಿರುವೆ. ಈ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುತ್ತಿರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯನಾದ ವಿದೆಯೇ ಬೇರೆ, ಹಾಸ್ಯಮಯೇ. ಗಾನಪ್ರಿಯೆಯಾದ ಉತ್ತರಿಯನ್ನು ನಿರ್ಮಿಸಿದ ಕಲಾವಿದಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು ಉತ್ತರ. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವನು ಕೇಳಿ. ಒಬ್ಬನಾದ ವಿಧಾತ ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಗಾನಶೀಲಿ ಹಾಸ್ಯಮಯಿಯಾದ ಇಬ್ಬರು ಉತ್ತರೆಯನ್ನು ನೋಡಿರುವರಿ. ಇನ್ನು ಮುಂದೆ ವೀರಾಂಗನೆಯಾದ ವೀರ ಸತಿಯನ್ನು ನೋಡಿರುವಂತೆ ಪ್ರಿಯ. ಹಾಗಾದರೆ ನಿನಗಾವ ಗೌರವಗಳಿಲ್ಲ ಉತ್ತರ. ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ಹೃದಯದ ದುಃಖ ವೇಗವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿ ಉದಿರಿಸದಂತೆ ಸಾಹಸಮುಖ್ಯರಾಗಿ ಪತಿಪುತ್ರರಿಂದ ಬೀಳ್ಕೊಂಡಿರುವರು. ಹಾಗಾದರೆ ಅವರಿಗೆ ಯಾವ ಗೌರವಗಳಿಲ್ಲವೇ? ಇರುವುದು ಸ್ವಾಮಿ. ರಣರಂಗದಲ್ಲಿ ಕಾದಾಡುವಾಗ ಸ್ವಾಮಿ ಮಣಿದಾಗ ಆತನ ಗೌರವದಿಂದ ದರ್ಪಿತಳಾದ ಮಡದಿಯಾದ ಶತ್ರು ಸೈನ್ಯ ಮಂದಿ ಪುತ್ರನ ಸಾಸಾವಣನೆಯನ್ನು ಕೇಳಿ ಆನಂದ ಪಾಶ್ವ ಸುರಿಸದ ಮಾತೆಯಾರು. ಪುರುಷನ ಗೌರವವೇ ನಾರಿಯ ಗೌರವ, ಅದೇ ಅವಳ ಜೀವನ ಸರ್ವಸ್ವ ಅಲ್ಲವೇ? ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನಮಸ್ಕಾರ ಸ್ವಲ್ಪ ದುಃಖಿಸುವುದನ್ನು ಹೇಳೋದು ಪ್ರೇಸಿ. ದುಃಖಿಸಿದಿರ ಸ್ವಾಮಿ, ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದೇ ಒಂದು ತೊಟ್ಟು ಕಮ್ಮನಿಯು ಈ ಭೂಮಿಗೆ ಬಿದ್ದರು ನನ್ನ ಕೈಯಾರ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣಕ್ಕೆ ಅರ್ಪಿಸುವೆನು. ನಾನು ನೋಡುತ್ತಿರುವುದು ಮನದಾಸೆ ನಿನ್ನ ಬಯಸುತ್ತಿದೆ ಬಾ ಸುಂದರಿ. ಮನದಾಸೆ ನಿನ್ನ ಬಯಸುತ್ತಿದೆ ಬಾ ಸುಂದರಿ. ರಸಮಯ ಸಂಗೀತದಿ ರಸಮಯ ಸಂಗೀತದಿ ಮನಕಾನಂದವ ನೀಡುಬಾರೆ. ಮನದಾಸೆ ನಿನ್ನ ಬಯಸುತ್ತಿದೆ ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದೆ ಏಕೆ ಓದುವೆ ನೀ. ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದೆ ಏಕೆ ಓದುವೆ ನೀ. ನನ್ನ ನಿನ್ನ ಪ್ರೇಮದ ಕಾವ್ಯ ನನ್ನ ನಿನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ಧರೆಯೊಳಗೆ. ಸ್ಥಿರವಾಗಿರಲಿ ಧರೆಯೊಳಗೆ. ಮಿಲನದ ತನುಮನ ಮಿಲನದ ತನುಮನ ಬೆರೆತ ಹಾಲು ಜೇನಿನಂದದಿ. ಮನದಾಸೆ ನಿನ್ನ ಬಯಸುತ್ತಿದೆ ಮನದಾಸೆ ನಿನ್ನ ಬಯಸುತ್ತಿದೆ ಓ ಸುಂದರಿ.
ಇನ್ನು ನನಗೆ ಆಜ್ಞೆಯನ್ನು ಕೊಡುವ ಉತ್ತರ. ನೀನು ಹಾಕಿದ ಪ್ರೇಮದ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳೆಯುವೆನು. ಇನ್ನು ನನಗೆ ಅಪಜಯವಿಲ್ಲ. ಹಾಗೆ ಸ್ವಾಮಿ. ನೋಡಲ್ ಬೆದರೋಡುತ್ತಿದೆ ಸೈನ್ಯ, ನೋಡಲ್ ಬೆದರೋಡುತ್ತಿದೆ ಸೈನ್ಯ. ಕುರುಕುಲ ಕಳ್ಳಂಕ ಸ್ವರೂಪದವರು, ಕುರುಕುಲ ಕಳ್ಳಂಕ ಸ್ವರೂಪದವರು, ನೋಡಲ್ ಬೆದರೋಡುತ್ತಿದೆ ಸೈನ್ಯ. ಮಹರು ದ್ರೋಣ ಕರ್ಣರು ಸಲ್ಲು ಸೈನ್ಯವ ಅಶ್ವತ್ಥಾಮರು, ಕುರುಪಿತ ಮಹರು ದ್ರೋಣ ಕರ್ಣರು ಸಲ್ಲು ಸೈನ್ಯವ ಅಶ್ವತ್ಥಾಮರು. ಬೆದರದೆ ನೀನು ಕದನವ ಮಾಡೆ, ಬೆದರದೆ ನೀನು ಕದನವ ಮಾಡೆ, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಕುರುಕುಲ ಕಳ್ಳಂಕ ಸ್ವರೂಪದವರು, ಕುರುಕುಲ ಕಳ್ಳಂಕ ಸ್ವರೂಪದವರು, ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕೌರವ ವೀರರೊಂದು ಸಾರಿ ನೋಡುವೆನು. ನೀನಿಚ್ಛೆ ಅರ್ಜುನ. ನೋಡು ಅರ್ಜುನ, ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉಲ್ಮಿತವಾದ ಸಾಗರದಂತೆ ಕಾಣುತ್ತಿದೆ. ಹತ್ತು ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸರೊಡನೆ ಅಶ್ವರೊಡನಾಗಿ ಸೇನೆಯನ್ನು ಪರಿಸುತ್ತಿರುತ್ತಿರುವನು. ಅವನ ಹಿಂದೆ ಸಿಂಧುರಾಜನಾದ ಶಕುನಿ, ಜಯದ್ರುತನ ಬಲಗಡೆ ಒಂದೇ ವಿಧವಾದ ಚತುರಾಷ್ಟ್ರದಲ್ಲಿ ಕುಳಿತಿರುವರೇ ಕೌರವೇಶ್ವರ 98 ಮಂದಿ ಸಹೋದರು. ಅವರ ಸಮೂಹದಲ್ಲಿ ದುರ್ಯೋಧನ ಮಕ್ಕಳು ಸಹ ಇರುವರು. ಅವರೆಲ್ಲ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವನಿ ಅಶ್ವತ್ಥಾಮ. ಅಲ್ಲಿ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನೆರೆ ಕೂದಲಿ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರವು ಮುಕುಟವು ಬೆಳಗುತ್ತಿರುವುದು. ಆತನೇ ನಿಮ್ಮ ಪಿತಾಮಹನು, ಭಾರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೊಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮಾನ್, ಕುರುಪಿತಮಹ, ಇದೋ ಅರ್ಜುನನ ಪ್ರಣಾಮಗಳು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂಥ ಪವಿತ್ರವಾದ ಸಮಯ. ಪರಮಾತ್ಮ, ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನ್ನೊಡನೆ ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ತನ್ನವೇ ಎನ್ನುವ ದೇವ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ಏನೆಂದು ಹೇಳಲಿ? ಅಂಗ ಪ್ರತ್ಯಂಗಳಲ್ಲೂ ಧರುಣು ಜ್ವಾಲೆ, ಬೇಸಿಗೆ ಬಿಸಿನಲ್ಲಿ ಬೆಂದ ತಾವರಂತೆ ಮುಖವು ಬಾಡುತ್ತಿರುವುದು, ಶರೀರದಲ್ಲಿ ರೋಮಾಂಚನ ಕಂಪನವು ಹುಟ್ಟುತ್ತಿರುವುದು, ಕಾಲುಗಳಲ್ಲಿ ನಿಲ್ಲಲು ಪ್ರಾಣವೇ ಇಲ್ಲ. ರಾಜ್ಯದ ಮೇಲೆ ಆಸೆಯಿಂದ ಇರೋದಿಸಲು ನನ್ನಿಂದಾಗದು. ಜ್ಞಾತಿ ವದನೆಗೆ ಗುರು ಹಿಂಸೆಗೆ ನಾ ಕೈ ಹಾಕಲಾರೆನು. ರಥವೊಂದು ಹಿಂದಿರುಗಿಸುದೇವ, ನನಗೆ ಯುದ್ಧವೇ ಬೇಡ. ಪಾರ್ಥ, ವಿಚಾರ ಮಾನಸನಾದ ನೀನು ಇಂಥ ವಿಷಮಾವಸಾರದಲ್ಲಿ ಇಂಥ ಕಲ್ಮಶ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಜನಿಸಿ ಅನನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶನ ಎಂಬ ಹೆಸರನ್ನು ಒತ್ತಿ ಬಾಳಬಹುದು, ಆದರೆ ಏಡಿ ಎಂಬ ನಿಂದನೆಂದು ಬಾಳುವುದು ಕಷ್ಟ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ.
ಗುರು ಬಾಂಧವರ ಚಿರಚೇರಿಗೆಯ ಗುರು ಬಾಂಧವರ ಚಿರಚೇರಿಗೆಯ ಅಲ್ಪ ಭೋಗವ ಬಯಕೆ ಬಾದಗಿನ ನಾನೇ. ಅಲ್ಪ ಭೋಗವ ಬಯಕೆ ಬಾದಗಿನ ನಾನೇ. ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ ಕೃಷ್ಣ ಸಮರದಿ ಸೆಣಸಾಡೆನ. ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಪರಮಾತ್ಮ. ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು. ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು. ಮತಿಹೀನ ನಾನಾದೆ ಪಥವ ತೋರಿಸು ದೇವ. ಮತಿಹೀನ ನಾನಾದೆ ಪಥವ ತೋರಿಸು ದೇವ. ಸಮರದಿ ಸೆಣಸಾಡೆನ್ನ ಕೃಷ್ಣ ಸಮರದಿ ಸೆಣಸಾಡೆನ್ನ ಕೃಷ್ಣ ಸಮರದಿ ಸೆಣಸಾಡೆನ್ನ ಸೆಣಸಾಡೆನ್ನ ಸೆಣಸಾಡೆನ್ನ. ಪರಮಾತ್ಮ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮರು ನನ್ನ ಪೂಜಾ ಮಹಾಪಿತಮಾರು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷೆ ಕಳಿಸ್ಕೊಟ್ಟ ಗುರು. ಇವರ ಮೇಲೆ ನಾನು ಬಾಣ ತೊಡುವುದೇ? ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿಯೇ ಶ್ರೇಷ್ಠಕರ. ಬಂಧು ಬಾಂಧವರ ರಕ್ತ ತೊಯ್ದು ರಾಜಭೋಗವನ್ನು ರಾಜ ಅನುಭವಿಸಿ ಇಚ್ಛೆಯೂ ನನಗಿಲ್ಲ. ಸ್ವಜ್ಜನರ ವಧೆಯೂ ನನಗೆ ಸಮರ್ಥಕವಿಲ್ಲ ದೇವ. ಯಾರು ಯಾರನ್ನು ವಧಿಸುವುದು ಪಾರ್ಥ? ಅಳಿವಿಲ್ಲದೆ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶಿಸು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಯು ಪ್ರಾಪ್ತಿಯಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದುದು. ಪಂಡಿತನಾದರ ಸಲುವಾಗಿ ದುಃಖಿಸುವುದಿಲ್ಲ ಪಾರ್ಥ. ಏಕೆಂದರೆ ಈ ಭೀಷ್ಮ, ದ್ರೋಣ, ನೀನು, ನಾನು ಸಹ ಹಿಂದೆ ಅನೇಕ ಸಾರಿ ಜನ್ಮಿಸು, ಮುಂದೆಯೂ ಜನಿಸು. ಹುಟ್ಟುವುದವನಿಗೆ ಮರಣ, ಮೃತಪಟ್ಟವನಿಗೆ ಪುನರ್ಜನ್ಮ ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದಕ್ಕೆ ಚಿಂತಿಸಿ ಫಲವೇನು ಪಾರ್ಥ? ಯುದ್ಧವು ಕ್ಷತ್ರಿಯ ಧರ್ಮ, ನೀನು ಆ ಧರ್ಮನ ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ನಾನು ಏಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧಮುಖನಾಗಿರುವೆನು. ಹೇಳು ದೇವ, ಕ್ಷತ್ರಿಯನಿಗೆ ಯುದ್ಧದ ಹೊರತು ಮತ್ಯಾವ ಧರ್ಮವಿಲ್ಲವೇ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಾಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ ಪಾರ್ಥ, ಇದು ಧರ್ಮದ ಯುದ್ಧ. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವೋ ಅಥವಾ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು. ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸ್ತಿಕ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳನ್ನು ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಈ ಅದಲ್ಲಿ ಕೀರ್ತಿಯನ್ನು
ಪರದಲ್ಲಿ ಸ್ವರ್ಗವನ್ನು ಪಡೆಯ ಪಾರ್ಥ. ಪರಮಾತ್ಮ, ನಿನ್ನ ದಿವ್ಯವಾಣಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳ್ಳುತ್ತಿರುವ ನೀನು ಯಾರು? ಈ ಆ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿರುವುದು, ನಿನ್ನಗಿಲ್ಲವಯ್ಯ. ನಾನು ಜನ್ಮ ಜಲಾರಹಿತನು, ಅವ್ಯ ಆತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮವು ಉದ್ಧಾರವಾಗುವುದು, ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಅವತಾರಣದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ಅದನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸು ಮಹಾಮಹಿಮ. ನಾನು ಮಾರೂಪಿ, ದರಿದ್ರೆನಿಸಿ ಸರ್ವಪ್ರಪಂಚವನ್ನೇ ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳು ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವಳ ಶಕ್ತಿಯನ್ನು ವರ್ತಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು. ಮನೋಬುದ್ಧ ಅಹಂಕಾರ ಎಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮ ರಾಜಪಥದಲ್ಲಿ ನಡೆಸುವೆನು. ಬಹುರೂತ್ಮಕವಾದ ಜಗತ್ತಿಗೆ ಪ್ರಭಾ ಪ್ರಳಯಗಳಿಗೆ ಉದಯ ವಿನಾಶಕನು ನಾನೇ ಕಾರಣನು, ಸರ್ವಶ್ರೇಷ್ಠನು, ಸರ್ವಾಂತರ್ಯಾಮಿಯಾದ ನಾನು. ಈ ಪರಾವಸ್ತವು ನನ್ನ ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ವಿಶ್ವ ಜಗತ್ತು ನನ್ನ ಉದರದಲ್ಲೇ ಇರುವುದು. ನಾನು ನೀರಿನ ರಸಾತ್ಮಕನು, ಸೂರ್ಯಚಂದ್ರ ಕ್ರಾಂತಿಯು ನನ್ನದು, ವೇದಗಳಲ್ಲಿರುವ ಓಂಕಾರವು ನನ್ನದು, ಮನುಷ್ಯನಿರುವ ಪೌರುಷವು ನನ್ನದು, ಸಮಸ್ತ ಭೂತಗಳ ಆದಿ ಕಾರಣ ನಾನು ದೇವತೆಗಳ ಇಂದ್ರನು, ಸಾಮೂಲಿ ಪರ್ವತಗಳ ಮೇರವು, ಸಾಮೂಲಿ ರುದ್ರನು, ಋಷಿಗಳಲ್ಲಿ ಶಂಕರನು, ಋಷಿಗಳು ಭೃಗು ಆಗಿರುವ ಅರ್ಜುನ. ನಾನು ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿಗೆ ಸೃಷ್ಟಿ ಪ್ರಳಯಗಳು ನಡೆಯುವುದು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ನೋವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥಕ ಮಾಡು ಪರಮಾತ್ಮ. ತಥಾಸ್ತು ಪಾರ್ಥ. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ. ದಾರಿ ಕಾಣದೆ ನೊಂದು ಬಳಲಿದೆ, ಸತ್ಯ ಕರುಣಿಸುತ್ತಿ ರಾಧಾರಮಣ, ಮುಕ್ತಿಯ ಕರುಣಿಸುತ್ತಿ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ಜೋಡಿಸಿ ಕರಗಳ ಬೇಡುವೆ ಚರಣದಿ. ಪರಮಾತ್ಮ, ಜೋಡಿಸಿ ಕರಗಳ ಬೇಡುವೆ ಚರಣದಿ, ಮಾಡು ಕೃಪೆಯನ್ನು ಪಾಮರನೆನ್ನಳು. ಮಾಡು ಕೃಪೆಯನ್ನು ಪಾಮರನೆನ್ನಳು, ಭೀಕರ ರೂಪವ ಬೇಗೆಯ ಸೈನ್ಯನ. ಪರಮಾತ್ಮ, ಭೀಕರ ರೂಪವ ಬೇಗೆಯ ಸೈನ್ಯನ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ. ದಾರಿ ಕಾಣದೆ ನೊಂದು ಬಳಲಿದೆ, ಶಾಂತಿಯ
ಕರುಣಿಸು ನೀ ರಾಧಾರಮಣ ಮುಕ್ತಿಯ ಕರುಣಿಸು ನೀ ಕರುಣಿಸು ನೀ ಕರುಣಿಸು ನೀ. ಆಹಾ, ಇದೆಂತಹ ಭಯಾನಕ ಸ್ವರೂಪವಿದು. ಮಾನವನ ಕಣ್ಣುಗಳಿಂದ ನೋಡಲಾರೆ ಪ್ರಭು. ಕೈ ಕಾಲುಗಳು ಕಂಪಿಸುತ್ತಿರುವುದು, ವಾಕ್ಯವು ಸ್ಫೂರ್ತಿಯೇ ಇಲ್ಲ. ಹೇ ಕರುಣಾಮಯಮನೆ, ನಿನ್ನ ಸುಧಮಂದರವಾದ ನಿನ್ನ ಮಂದಾಸವನ್ನು ತೋರಿಸು. ಹೇ ಗೋಪಿ ವಲ್ಲಭ, ನಿನ್ನ ಗಂಭೀರ ಸುವಾಸನ ವದನವೆಲ್ಲಿ? ಭಯವನ್ನು ಬಿಡು ಪ್ರಾಣಸಕ. ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯ ಪ್ರಶಾಂತ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲೂ ನಿನ್ನ ನೌಕೆಯು ಪ್ರತಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರ್ಣಧರನಾಗಿ ನಿಂತಿರುವೆನು. ಕಿರೀಟಿ, ತೆಗೆದುಕೋ ಧನುರ್ಬಾಣಗಳನ್ನು, ಸಮರ ಗೀತೆಯನ್ನು ಮೊಳಗಿಸುವೀರ. ಹಾಗೆ ಮಾಧವ. ಯಾವ ನಮ್ಮ ಸಿಂಗೋನಹಳ್ಳಿ ಗ್ರಾಮದಲ್ಲಿ ವೆಂಕಟೇಶ್ವರ ಸ್ವಾಮಿಯವರ ಅರಸೇವೆ ಪ್ರಯುಕ್ತ ಯಾವ ನಮ್ಮ ಗುರುಗಳಾದಂಥ ಹನುಮಂತ ಸರ್ ಅವರ ದಕ್ಷ ನಿರ್ದೇಶನದಲ್ಲಿ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಎಂಬತಕ್ಕಂಥ ನಾಟಕವನ್ನು ಪ್ರದರ್ಶನ ಮಾಡಿದ್ರು. ಸಾವುದಾನಿಂದ ಕುಳಿತುಕೊಂಡು ಭಕ್ತ ಕಲಾಭಿಮಾನಿಗಳು ಕಲಾಬಂಧುಗಳು ಬಹಳ ಸಹಕಾರವನ್ನು ಮಾಡಿ ಈ ದಿವಸ ಯಾವುದೇ ಒಂದು ಗಲಾಟೆ ಗದ್ದಲವಿಲ್ಲದಂತೆ ಬಹಳ ಉನ್ನತವಾಗಿ ಮೂಡಿ ಬಂದಿದೆ ನಾಟಕ. ಅವರ ಸಹಕಾರದಲ್ಲಿ ಸಹಪಾಠಿಗಳಾಗಿ ನಮ್ಮ ಪಿತಾಮಹರ ಸಮನಾದಂಥ ನಮ್ಮ ಮಲ್ಲೇಶಣ್ಣನವರ ಸುಪುತ್ರರಾದಂಥ ರಂಗಣ್ಣನವರು, ನಟಣ್ಣನವರು ಅವರ ಸಮ್ಮುಖದಲ್ಲಿ ಈ ದಿವಸ ಬಹಳ ಉನ್ನತವಾಗಿ ನಾಟಕ ಮೂಡಿಬತ್ತು. ತಾವೆಲ್ಲರೂ ಕೂಡ ತುಂಬ ಸಹಕಾರ ಮಾಡಿದ್ದಾರೆ, ಕಲಾವಿದರು ಕಲಾಬಂಧುಗಳು. ಆದ್ದರಿಂದ ಈ ದಿವಸದ ನಾಟಕವನ್ನು ಸಂಪೂರ್ಣವಾಗಿ ಮುಗಿಸಿದ್ದಾರೆ. ಇಲ್ಲಿನ ಕಲಾವಿದರಾಗಲಿ ನನಗಾಗಲಿ ಎಲ್ಲರಿಗೂ ಒಂದು ಹೇಳ್ತಕ್ಕಂಥದ್ದು ಒಂದು ಮಾತು ನನ್ನದು, ಎಲ್ಲವನ್ನು ಹಾಡಿಗೆ ನಾವು ಹೊತ್ತು ಕೊಡಬಾರದು, ಸಂಭಾಷಣೆಗೂ ಕೂಡ ನಾವು ಹೊತ್ತು ಕೊಡಬೇಕು. ಅಭಿನಯ ಸಂಭಾಷಣೆ ಎಲ್ಲವನ್ನು ನೋಡ್ಕೋಬೇಕು. ಎಲ್ಲವನ್ನು ನಾವು ಗುರುಗಳ ಮೇಲೆ ಹಾಕಬಾರದು ಭಾರವನ್ನು. ಅದಕ್ಕೆ ಇನ್ನೂ ಉನ್ನತವಾಗಿ ಕಲೀಲಿ. ನಮ್ಮ ಸಿಂಗೋನಹಳ್ಳಿ ಗ್ರಾಮದಲ್ಲಿ ಅಕ್ಕಪಕ್ಕದ ಗ್ರಾಮದಲ್ಲಿ ಕಲೆ ಉಳಿಯಲಿ ಬೆಳೆಯಲಿ ಅಂತ ಹೇಳಿ ಈ ದಿವಸದ ನಾಟಕವಾಗಿದ್ದಂಥ ಶ್ರೀಕೃಷ್ಣ ಸಂಧಾನ ಅಥವಾ ಸರ್ಪಲಾಂಛನ ಪರಾಜಯ ಎಂಬತಕ್ಕಂಥ ಒಂದು ನಾಟಕಕ್ಕೆ ನಾವು ನೀವೆಲ್ಲರೂ ಸೇರಿ ಸಂತೋಷದಿಂದ ಮಂಗಳವನ್ನು ಪಾಡೋಣ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ, ಮಂಗಳವರ ಗುಣ ಶ್ರೀಲೋಲ ಜಯ. ಮಂಗಳವರ ಗುಣ ಶ್ರೀಲೋಲ ಜಯ 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 ಜೈ 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 ಜಯ 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 ಜೈ ಜೈ ಜೈ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನದಾರಿ ಮುರಾರಿ. ಜಯ ಮಂಗಳದಾಯಕ ಹರಿಯೇ. ಶ್ರೀಮದ್ರಮಾರಮಣ ಗೋವಿಂದ ಗೋವಿಂದ, ಆಂಜನೇಯ ವರದ ಗೋವಿಂದ ಗೋವಿಂದ, ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಗೋವಿಂದ ಗೋವಿಂದ, ವೀರಭದ್ರ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ, ಬಸವೇಶ್ವರ ಸ್ವಾಮಿ ಪಾದಕ್ಕೆ ಗೋವಿಂದ ಗೋವಿಂದ, ಮಾರಮ್ಮ ದೇವಿ ಪಾದಕ್ಕೆ ಗೋವಿಂದ ಗೋವಿಂದ, ಚಾಮುಂಡೇಶ್ವರಿ ದೇವಿ ಪಾದಕ್ಕೆ ಗೋವಿಂದ ಗೋವಿಂದ, ನವಗ್ರಹಗಳ ಪಾದಕ್ಕೆ ಗೋವಿಂದ ಗೋವಿಂದ. ಏನೇ ತಪ್ಪಿದ್ರು ಕ್ಷಮಿಸಿ ಕಾಪಾಡಪ್ಪ ಗೋವಿಂದ ಗೋವಿಂದ. ಜಯ ಜಯ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ.